ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈಗಾಗಲೇ ಒಂದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗಳು ತೀವ್ರಗೊಳ್ತಾ ಇದೆ. ಚಿನ್ನಯ್ಯನ ವಿಚಾರಣೆಯೂ ಕೂಡ ನಡೀತಾ ಇದೆ. ಇವತ್ತು ಕೂಡ SIT ಅಧಿಕಾರಿಗಳು ಚಿನ್ನಯ್ಯನ ವಿಚಾರಣೆಯನ್ನ ನಡೆಸಿದ್ದಾರೆ. ಈ ಒಂದು ವಿಚಾರಣೆ ವೇಳೆ ಆತ ಯಾವ ರೀತಿಯಾಗಿ ಬಾಯಿ ಬಿಟ್ಟಿದ್ದಾನೆ, ಯಾವೆಲ್ಲ ವಿಚಾರಗಳನ್ನ ಹೇಳಿದ್ದಾನೆ ಬನ್ನಿ ನೋಡ್ಕೊಂಬರೋಣ. ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ಟ್ವಿಸ್ಟ್. ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ದಿನೇ ದಿನೇ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಬುರುಡೆ ರಹಸ್ಯ ಬೆನ್ನತ್ತಿರೋ SIT ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಹಿಂದಿರುವ ಸೂತ್ರಧಾರಿಗಳನ್ನ ಖೆಡ್ಡಾಗಿ ಕೆಡವುತ್ತಿದೆ. ತನಿಖೆ ಚುರುಕುಗೊಂಡಂತೆಲ್ಲ ಬೆಚ್ಚಿ ಬೀಳಿಸುವಂತಹ ರೋಚಕ ಸಂಗತಿಗಳು ಬಟಾಬಯಲಾಗ್ತಿವೆ. ಬುರುಡೆ ಕೇಸ್ಗೆ ತಿಮರೋಡಿ ಮನೆಯಲ್ಲಿ ಸ್ಫೋಟಕ ಸಾಕ್ಷ್ಯ. ಒಂದು ಮೊಬೈಲ್, 25 ವಿಡಿಯೋ, ಸೀಕ್ರೆಟ್ ರೂಮ್ ಷಡ್ಯಂತ್ರ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಬುರುಡೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದ ಹೋರಾಟಗಾರ ಮಹೇಶ್ ತಿಮರೋಡಿಗೂ ಸಂಕಷ್ಟ ಎದುರಾಗಿದೆ. ನಿನ್ನೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರುವ ತಿಮರೋಡಿ ಮನೆ ಹಾಗೂ ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆ ಮೇಲೆ ರೇಡ್ ಮಾಡಿದ್ದ ಅಧಿಕಾರಿಗಳು ಸತತ 12 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ಮಾಡಿದ್ರು. ಈ ವೇಳೆ SIT ತಂಡಕ್ಕೆ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿವೆ. ಇಷ್ಟಕ್ಕೂ ಬುರುಡೆ ಚಿನ್ನಯ್ಯ SIT ವಿಚಾರಣೆ ವೇಳೆ ತಿಮರೋಡಿ ಹೆಸರು ಬಾಯ್ಬಿಟ್ಟಿದ್ದ. ತಿಮರೋಡಿ ಮನೆಯಲ್ಲಿ ಇದ್ದುಕೊಂಡೇ ಯೂಟ್ಯೂಬ್ ಚಾನೆಲ್ಗಳಿಗೆ ಇಂಟರ್ವ್ಯೂ ನೀಡಿದ್ದ. ಅಸ್ಥಿ ಶೋಧ ನಡೀತಿದ್ದ ಹೊತ್ತಲ್ಲೂ ತಿಮರೋಡಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದ. ಹೀಗಾಗಿ SIT ಅಧಿಕಾರಿಗಳು ನಿನ್ನೆ ತಿಮರೋಡಿ ಮನೆ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಮಹೇಶ್ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ವಾಸವಿದ್ದ ರೂಮ್ನಲ್ಲಿ ಆತನ ಒಂದು ಆಂಡ್ರಾಯ್ಡ್ ಮೊಬೈಲ್, ಒಂದು ಹಳೆಯ ಕೀಪ್ಯಾಡ್ ಮೊಬೈಲ್ ಪತ್ತೆಯಾಗಿದೆ. ಚಿನ್ನಯ್ಯ ಹಾಕಿಕೊಳ್ತಿದ್ದ ಬಟ್ಟೆ, ಊರಿನಿಂದ ತಂದಿದ್ದ ಬ್ಯಾಗ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇತ್ತ ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಪತ್ತೆಯಾಗಿದೆ. ಹಾರ್ಡ್ ಡಿಸ್ಕ್ನಲ್ಲಿ ಚಿನ್ನಯ್ಯಗೆ ಸಂಬಂಧಿಸಿದ ಕೆಲ ವಿಡಿಯೋಗಳು ಇವೆ. ಹಾಗಾದ್ರೆ ಈ ಗ್ಯಾಂಗ್ ಏನೆಲ್ಲ ಮಾಡ್ತಿತ್ತು, ಯಾವ ರೀತಿ ಪ್ಲಾನ್ ಷಡ್ಯಂತ್ರ ನಡೆದಿತ್ತು ಅನ್ನೋ ಇನ್ಸೈಡ್ ಮಾಹಿತಿ ತೋರಿಸ್ತೀವಿ ನೋಡಿ. ಬೇರೆಯವರ ಮೊಬೈಲ್ ಫೋನ್ ಬಳಸಿ ಗ್ಯಾಂಗ್ ಸಂಚು ರೂಪಿಸಿತ್ತು ಎನ್ನಲಾಗಿದೆ. ಚಿನ್ನಯ್ಯ ಸೇರಿ ಇಡೀ ಟೀಮ್ ಒಂದೇ ಮೊಬೈಲ್ ಬಳಕೆ ಮಾಡ್ತಿದ್ದ ಶಂಕೆ ವ್ಯಕ್ತವಾಗಿದೆ. ಬುರುಡೆ ಗ್ಯಾಂಗ್ನ ಪ್ಲಾನ್ಗಳ ಚರ್ಚೆಗೆ ಒಬ್ಬೊಬ್ಬರ ಮೊಬೈಲ್ ಬಳಸ್ತಿದ್ದು ಪ್ರಭಾವಿಗಳನ್ನ ಸಂಪರ್ಕ ಮಾಡಿದ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಕೆಲ ನಂಬರ್ಗಳನ್ನ ಟ್ರೇಸ್ ಮಾಡಲಾಗ್ತಿದೆ. ಆ ನಂಬರ್ನ ವಶಕ್ಕೆ ಪಡೆಯಲು SIT ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಹಾರ್ಡ್ ಡಿಸ್ಕ್ನಲ್ಲಿ 25 ವಿಡಿಯೋ, ಏನಿದು ಸೀಕ್ರೆಟ್? ಬುರುಡೆ ಚಿನ್ನಯ್ಯ ಕೆಲ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ನೀಡಿದ್ದ. ಇದಕ್ಕೆ ಸಂಬಂಧಿಸಿದಂತೆ ತಿಮರೋಡಿ ಮನೆ, ರಹಸ್ಯ ಕೊಠಡಿ, ತೋಟ, ಮೋಹನ್ ಶೆಟ್ಟಿ ಮನೆಯಲ್ಲಿ ಸಾಕ್ಷ್ಯಗಳು ಸಿಕ್ಕಿದೆ. ಹಲವು ಆಯಾಮದಲ್ಲಿ 25 ವಿಡಿಯೋ ಮಾಡಿಕೊಂಡಿದ್ದ ಗ್ಯಾಂಗ್ ಏನೆಲ್ಲ ಹುನ್ನಾರ ಮಾಡಿತ್ತು ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ TV9ಗೆ ಲಭ್ಯವಾಗಿದೆ. ಹಲವು ಆಯಾಮದಲ್ಲಿ 25 ವಿಡಿಯೋ ಸಂದರ್ಶನ ಮಾಡಿಕೊಂಡಿದ್ದ ಗ್ಯಾಂಗ್ ಚಿನ್ನಯ್ಯ ಅರೆಸ್ಟ್ ಆದಾಗ ಯಾವ ವಿಡಿಯೋ ಬಿಡಬೇಕು, ಚಿನ್ನಯ್ಯ ಓಡಿ ಹೋದ್ರೆ ಯಾವ ವಿಡಿಯೋ ವೈರಲ್ ಮಾಡಬೇಕು ಎಂಬ ಬಗ್ಗೆ ವಿಡಿಯೋ ರೆಕಾರ್ಡ್ ಮಾಡಿಸಲಾಗಿತ್ತಂತೆ. ಅಷ್ಟೇ ಅಲ್ಲ, ದೂರುದಾರ ಚಿನ್ನಯ್ಯ ಸತ್ತು ಹೋದ್ರೆ ಯಾವ ವಿಡಿಯೋ ರಿಲೀಸ್ ಮಾಡಬೇಕು, ಅತ್ಯಾಚಾರ ವಿಚಾರ ಹೊರಬಂದಾಗ ಯಾವ ರೀತಿ ವಿಡಿಯೋ ಬಿಡಬೇಕು, ಕೇಸ್ನಲ್ಲಿ ಉಳಿದವರ ಹೆಸರು ಬಂದಾಗ ಯಾವ ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ ಪ್ರೀ ಪ್ಲಾನ್ ಮಾಡಿಕೊಂಡಿತ್ತಂತೆ. ಅಷ್ಟೇ ಅಲ್ಲ, ನಿನ್ನೆ SIT ಶೋಧ ಕಾರ್ಯದ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ 3 ತಲ್ವಾರ್ಗಳು ಪತ್ತೆಯಾಗಿವೆ. ಸಹೋದರ ಮಹೇಶ್ ಶೆಟ್ಟಿ ಪತ್ನಿ, ಪುತ್ರ, ಮಗಳ ಮೊಬೈಲ್ ಫೋನ್ಗಳನ್ನು SIT ವಶಕ್ಕೆ ಪಡೆದಿದೆ. ಧರ್ಮಸ್ಥಳ ವಿರುದ್ಧ ಸಂಚು ನಡೆಸಲು ಸಂಗ್ರಹಿಸಿದ್ದ ದಾಖಲೆಗಳನ್ನು SIT ವಶಕ್ಕೆ ಪಡೆದುಕೊಂಡಿದೆ. ಸದ್ಯ ತಿಮರೋಡಿ ನಿವಾಸದಲ್ಲಿ ಸಿಕ್ಕಿರುವ ಎಲ್ಲ ಸಾಕ್ಷ್ಯಗಳ ಆಧಾರದಲ್ಲಿ ನೋಟಿಸ್ ನೀಡಲು SIT ಸಿದ್ಧತೆ ಮಾಡಿಕೊಂಡಿದೆ. ಬುರುಡೆ ಸೂತ್ರಧಾರಿಗಳಿಗೆ ಯಾವ ಕ್ಷಣದಲ್ಲಾದರೂ ವಿಚಾರಣೆಗೆ ಕರೆಯುವ ಅಥವಾ ಬಂಧಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH